ಇದು ನಂದಿ ಮಂಟಪ, ದೇವಸ್ಥಾನ ಒಳಗಡೆ ಗರ್ಭಗುಡಿ, ಅಂತರಾಳ, ಸಭಾಮಂಟಪ, ಕೊನೆಗೆ ಮುಖ ಮಂಟಪ. ಇದರಲ್ಲಿ ತುಂಬಾ ವ್ಯವಸ್ಥಿತವಾದಂಥ ದೇವಸ್ಥಾನವನ್ನ ರಾಜರು ಕಟ್ಟಲಿಲ್ಲ, ರಾಣಿ ಕಟ್ಟಿಸಿರೋದು. ರಾಣಿ ಯಾಕೆ ಕಟ್ಟಿಸ್ತಾಳೆ ಇದನ್ನ ನೋಡಿ, ಈ ಕಂಬ ಹೇಳುತ್ತೆ ಇಲ್ಲದಲ್ಲ, ಇದು ವಿಜಯ ಸ್ತಂಭ, ಇದು ಈ ಕಂಬ ಇಸ್ ವಿಕ್ಟರಿ ಪಿಲ್ಲರ್. ಯಾವಾಗ ಇಲ್ಲಿ ಇಮ್ಮಡಿ ಪುಲಿಕೇಶ ತೀರಿ ಹೋಗ್ತಾನೆ, ಇಮ್ಮಡಿ ಪುಲಿಕೇಶನ ಆಳ್ವಿಕೆ ಆಡಳಿತ ಮುಗಿದು ಹೋಗುತ್ತೆ, ಆಗ ಈ ಸ್ಥಳ ಅಂದ್ರೆ ಬಾದಾಮಿ ಚಾಲುಕ್ಯರ ಒಂದು ಸ್ಥಳ ಪಲ್ಲವರ ಕೈಯಲ್ಲಿ ಹೋಗ್ಬಿಡುತ್ತೆ. ಈ ನರಸಿಂಹವರ್ಮನ್ ರಾಜನ್ನ ಇಮ್ಮಡಿ ಅಂದ್ರೆ ಎರಡನೇ ವಿಕ್ರಮ ರಾಜ ಇರ್ತಾನೆ, ಎರಡನೇ ವಿಕ್ರಮ ರಾಜ. ಈ ಎರಡನೇ ವಿಕ್ರಮ ರಾಜ ಪಲ್ಲವರನ್ನ ಸೋಲಿಸ್ಬಿಡ್ತಾನೆ. ಪಲ್ಲವರನ್ನ ಸೋಲಿಸಿದಾಗ ಇವನಿಗೆ ಗೆಲುವಾಗುತ್ತೆ. ಇವನಿಗೆ ಗೆದ್ದ ನಂತರ ಏನಾಗುತ್ತೆ ಅಂದ್ರೆ, ಇವನಿಗೆ ಇಬ್ಬರು ರಾಣಿಯರು ಇರ್ತಾರೆ, ಇಬ್ಬರು ಪಟ್ಟದ ರಾಣಿಯರು, ಲೋಕಮಾದೇವಿ ಮತ್ತೊಬ್ಬಳು ತ್ರಿಲೋಕಮಾದೇವಿ. ಯಾವಾಗ ಅವಳ ರಾಜ ಇಮ್ಮಡಿ ವಿಕ್ರಮ ರಾಜ ಅವನಿಗೆ ಗೆಲುವಾಗುತ್ತೆ, ಗೆದ್ದ ನಂತರ ಇಲ್ಲಿ ಮೊದಲಿಗೆ ಬಂದಂಥ ದೇವಸ್ಥಾನ ಏನಿದಿರತ್ತಲ್ಲ ವಿರೂಪಾಕ್ಷ, ಇದನ್ನ ಫಸ್ಟ್ ಕ್ವೀನ್, ಮೊದಲನೇ ರಾಣಿ ಹಿರಿಯವಳು, ಇಬ್ಬರು ಅಕ್ಕ ತಂಗಿಯರೇ, ಲೋಕಮಾದೇವಿ ಈ ದೇವಸ್ಥಾನ ಕಟ್ಟಿಸ್ತಾಳೆ. ಲೋಕಮಾದೇವಿ ಈ ಇದರಿಂದನೇ ದೇವಸ್ಥಾನ ಇದೆಯಲ್ಲ, ಆ ದೇವಾಲಯವನ್ನ ತ್ರಿಲೋಕಮಾದೇವಿ ಆ ದೇವಸ್ಥಾನ ಕಟ್ಟಿಸ್ತಾಳೆ. ಇಬ್ಬರು ಅಕ್ಕ ತಂಗಿಯರು ಒಂದು ದೇವಾಲಯವನ್ನ ಈ ಸಮೂಹದಲ್ಲಿ ಕಟ್ಟಿದ್ದಾರೆ.